ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. 2026 ಮಾರ್ಚ್ ತಿಂಗಳಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ ರಾಜ್ಯ ಬಜೆಟನ್ನು ನೋಡಿ ಯುವ ನಿಧಿ ಫಲಾನುಭವಿಗಳಿಗೆ ಶಾಕ್ ಆಗಿರುವಂಥದ್ದು ಸತ್ಯ. ಯಾಕಂದರೆ ಗ್ಯಾರಂಟಿ ಯೋಜನೆಗಳಿಗೆ ಕರ್ನಾಟಕದ ರಾಜ್ಯ ಸರ್ಕಾರ 50,686 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದೆ. ಬಟ್ ಇದು ಗ್ಯಾರಂಟಿ ಸ್ಕೀಮ್ಗಳಿಗೆ ಬಿಡುಗಡೆ ಮಾಡಿರುವಂಥದ್ದು. ಅದರಲ್ಲಿ ಯುವ ನಿಧಿಗೆ ಅಂತೇಳಿ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅಂತೇಳಿ, ಶಕ್ತಿ ಯೋಜನೆಗೆ ಅಂತೇಳಿ, ಫ್ರೀ ವಿದ್ಯುತ್ ಯೋಜನೆಗಳಿಗೆ ಅಂತೇಳಿ ಪರ್ಫೆಕ್ಟಾಗಿ ಡಿವೈಡ್ ಮಾಡಿ ಎಕ್ಸ್ಪ್ಲೇನನ್ನು ರಾಜ್ಯ ಸರ್ಕಾರ ಮಾಡಿಲ್ಲ. ಬಟ್ ಒಂದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡ್ಬೇಕು, 2025ರಲ್ಲಿ ಮಾರ್ಚ್ ತಿಂಗಳಲ್ಲಿ ಏನು ಬಿಡುಗಡೆ ಮಾಡಿದ್ರಲ್ವ ಅನುದಾನದಲ್ಲೂ ಈ ವರ್ಷ 2025 ಮಾರ್ಚ್ ಬಿಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳ ಅನುದಾನಕ್ಕೂ ಮತ್ತು ಮಾರ್ಚ್ 2026ರಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ರಾಜ್ಯ ಬಜೆಟ್ ಗ್ಯಾರಂಟಿ ಯೋಜನೆಗಳಿಗೆ ಬಿಟ್ಟಿರ್ತಕ್ಕಂಥ ಅನುದಾನಕ್ಕೂ ಸರಿ ಸುಮಾರು 614 ಕೋಟಿ ಅಜಗಜಾಂತರ ವ್ಯತ್ಯಾಸವನ್ನು ನೀವು ಕಾಣ್ಬೋದು. ಇದರ ಆಧಾರದ ಮೇಲೆ ಯುವ ನಿಧಿ ಫಲಾನುಭವಿಗಳಿಗೆ ಫಂಡ್ ರಿಲೀಸ್ ಆಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಬನ್ನಿ ಸ್ನೇಹಿತರೆ, ಯುವ ನಿಧಿ ಇನ್ನು ಮುಂದೆ ಸ್ಟಾಪ್ ಆಗುತ್ತಾ, ಕಂಟಿನ್ಯೂ ಆಗುತ್ತಾ? ಯಾಕಂದರೆ ಗ್ಯಾರಂಟಿ ಯೋಜನೆಗಳಿಗೆ ಬಿಡುಗಡೆ ಆಗಿರುವಂಥ ಅನುದಾನದ ಅಮೌಂಟು ಯಾಕೆ ಕಡಿಮೆ ಬಿಡುಗಡೆ ಆಗಿದೆ, ಇದ್ರ ಬಗ್ಗೆ ಏನಾದರೂ ಸ್ಪಷ್ಟವಾದ ಮಾಹಿತಿ ತಿಳಿದು ಬಂದಿದೆಯಾ ಇಲ್ವಾ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗಾಯ್ಸ್. 2025ರ ಗ್ಯಾರಂಟಿ ಸ್ಕೀಮ್ಗಳಿಗೆ 51,300 ಕೋಟಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹಣಗಳ ಬಿಡುಗಡೆ ಆಗಿತ್ತು. ಬಟ್ ಮಾರ್ಚ್ 2026ರಲ್ಲಿ 50,686 ಕೋಟಿ ಅನುದಾನ ಬಿಡುಗಡೆಯಾಗಿದೆ. 2025 ಮಾರ್ಚ್ ತಿಂಗಳಿಗೂ 2026 ಮಾರ್ಚ್ ತಿಂಗಳಿಗೂ ಕಂಪ್ಯಾರಿಸನ್ ಮಾಡಿದ್ರೆ ಸರಿ ಸುಮಾರು 614 ಕೋಟಿ ಡಿಫ್ರೆನ್ಸ್ ಬರ್ತಾ ಇದೆ. ರಾಜ್ಯ ಬಜೆಟ್ನಲ್ಲಿ ಗ್ಯಾರಂಟಿ ಸ್ಕೀಮ್ಗಳಿಗೆ ಕಡಿಮೆ ಅನುದಾನ ಬಿಡುಗಡೆಯಾಗಿರುವಂಥದ್ದಾದರೂ ಯಾಕೆ? ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಏನಾದರೂ ಅಪ್ಡೇಟ್ ಕೊಟ್ಟಿದೆಯಾ ಅಂತ ಕೇಳಿದ್ರೆ ಹೌದು ಸ್ನೇಹಿತರೆ, ಅಪ್ಡೇಟ್ ಕೊಟ್ಟಿರುವಂಥದ್ದು ಏನು ಅಂದರೆ ಈಗಾಗಲೇ 2025ರಲ್ಲಿ 2025-26ನೇ ಸಾಲಿನಲ್ಲಿ ಫೆಬ್ರವರಿ ತಿಂಗಳಿವರೆಗೂ ಇನ್ನೂ 913 ಕೋಟಿ 913 ಕೋಟಿ ಹಣ ಬಿಡುಗಡೆ ಮಾಡಬೇಕು. ಬಟ್ ರಾಜ್ಯದ ಹಣಕಾಸು ಇಲಾಖೆಯಲ್ಲಿ ಅಷ್ಟು ಹಣ ಇದೆ. ಇದಕ್ಕಾಗಿಯೇ ನಾವು ಕೆಲವೊಂದಿಷ್ಟು ಯೋಜನೆಗಳನ್ನು ಅಂದರೆ ಹೆಚ್ಚಿನ ಯೋಜನೆಗಳ ಜಾರಿಗೆ ತಂದಿರೋದ್ರಿಂದ ಹಣವನ್ನು ಕಡಿಮೆ ಬಿಡುಗಡೆ ಮಾಡಿದ್ದೇವೆ ಹೊರತು ಯಾವುದೇ ಸ್ಪೆಸಿಫಿಕ್ ಆಗಿ ಗ್ಯಾರಂಟಿ ಯೋಜನೆಗಳಿಗೆ ಕಡಿಮೆ ಹಣವನ್ನು ಬಿಡುಗಡೆ ಮಾಡಿಲ್ಲ ಅನ್ನುವಂಥ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಈ ಅಪ್ಡೇಟ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ನಂತರ ನೀವು ಗಮನ ಇಡಬೇಕಾಗಿರುವಂಥದ್ದು ಏನು ಅಂದರೆ 913 ಕೋಟಿ ಏನಿದೆಯಲ್ವಾ, ಈ 913 ಕೋಟಿ ಸರಿ ಸುಮಾರು 3,80,000 ಇನ್ನು ಯುವ ನಿಧಿ ಫಲಾನುಭವಿಗಳಿಗೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ, ಗ್ಯಾರಂಟಿ ಯೋಜನೆಯನ್ನು ಪಡ್ಕೊಂತಿರುವಂಥವ್ರಿಗೆ ಫ್ರೀ ವಿದ್ಯುತ್ ಬಿಡುಗಡೆ ಆಗುತ್ತೆ. ಇದಕ್ಕೆ ಈ ಎಲ್ಲವನ್ನ ಸೇರಿ ಇನ್ನು 913 ಕೋಟಿ ರಾಜ್ಯ ಬಜೆಟ್ನಲ್ಲಿ ಸೇವಿಂಗ್ ಇದೆ. ಈ ಸೇವಿಂಗ್ ಇರೋದ್ರಿಂದಾನೇ 50,680 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದೇವೆ. ಯಾವುದೇ ಯೋಜನೆಗಳಿಗೆ ಕಡಿತವನ್ನು ಮಾಡಿಲ್ಲ. ಯುವ ನಿಧಿ ಹಣ ಕೂಡ ಸ್ಟಾಪ್ ಆಗೋದಿಲ್ಲ. ಸ್ಟಾಪ್ ಆಗಿದ್ದೇ ಆದರೆ 2 ವರ್ಷ ಯಾರೆಲ್ಲ ಪಡ್ಕೊಂಡಿದ್ದೀರಲ್ಲ ಇವರಿಗೆ ಮಾತ್ರ ಸ್ಟಾಪ್ ಆಗುತ್ತೆ. ಹೊಸ ಅರ್ಜಿ ಹಾಕಿರುವಂಥವ್ರಿಗೆ ಯಾವುದೇ ಸ್ಟಾಪ್ ಆಗಲ್ಲ ಅನ್ನುವಂಥ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಮತ್ತು ಯುವ ನಿಧಿ ಫಲಾನುಭವಿಗಳು ಇನ್ನು ಮುಂದೆ ಚಿಂತಿಸುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇದಿಷ್ಟು ರಾಜ್ಯ ಬಜೆಟನ್ನು ಸ್ಪಷ್ಟವಾಗಿ ಸ್ಟಡಿ ಮಾಡಿದಾಗ ಬಂದಿರತಕ್ಕಂಥ ಅಪ್ಡೇಟು. ಬಟ್ ಯುವ ನಿಧಿ ಸ್ಟಾಪ್ ಆಗುತ್ತೋ ಇಲ್ವೋ ಅನ್ನೋದನ್ನು ಭವಿಷ್ಯತ್ತಲ್ಲಿ ಕಾದು ನೋಡಬೇಕೇ ಹೊರತು ಯುವ ನಿಧಿ ಬಗ್ಗೆ 2 ವರ್ಷ ಮಾತ್ರ ಅಂತ ಇದೆ. ಬಟ್ ಹಳೆ ವಿದ್ಯಾರ್ಥಿಗಳಿಗೆ ಕಂಟಿನ್ಯೂ ಆಗುತ್ತೋ ಇಲ್ವೋ ಅಂತೇಳಿ ಅಪ್ಡೇಟನ್ನು ಬಂದಿಲ್ಲ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟನ್ನು ಮಾಡ್ತಾ ಇದ್ರಿ, ಪೂರ್ತಿ ಇನ್ಫಾರ್ಮೇಷನ್ ಇಲ್ಲದೇನೆ ವಿಡಿಯೋ ಮಾಡೋಕ್ಕೆ ಹೋಗಬೇಡಿ ಅಂತೇಳಿ. ಐ ಅಗ್ರಿ. ಬಟ್ ಮಾರ್ಚ್ 6ನೇ ತಾರೀಕು ಫುಲ್ ಇನ್ಫಾರ್ಮೇಷನ್ ಕಲೆಕ್ಟ್ ಆಗಿರಲಿಲ್ಲ. ಬಟ್ ರಾಜ್ಯ ಸರ್ಕಾರ ಕೂಡ ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಬಿಡುಗಡೆ ಮಾಡಿರಲಿಲ್ಲ. ಬಟ್ ಕೆಲವೊಂದಿಷ್ಟು ಸಂಶೋಧನಾ ಮೂಲಗಳಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡಿದಾಗ ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಇದಿಷ್ಟು ಯುವ ನಿಧಿ ಫಲಾನುಭವಿಗಳಿಗೆ ಮತ್ತು ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ ಯೋಜನೆಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.